ನೋಡಿ, ತುಷ್ಟೀಕರಣ ಮತ್ತು ಸಹಾಯ ಮಾಡೋದು ಅದರಲ್ಲಿ ವ್ಯತ್ಯಾಸ ಇದೆ. ಈಗ ರಂಜಾನ್ ಹಬ್ಬಕ್ಕೆ ರಜೆ ಕೊಡಬೇಕು ಅಂತ ಹೇಳಿ ಬಂದಾಗ ಆಂಧ್ರ ಪ್ರದೇಶದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಕೊಟ್ಟರು. ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿದೆ, ಬಿಜೆಪಿ ಮತ್ತು ಟಿಡಿಪಿ ಜನಸೇನಾ ಮತ್ತು ಟಿಡಿಪಿ ಆಂಧ್ರದಲ್ಲಿದೆ. ಕರ್ನಾಟಕದಲ್ಲಿ ಕೂಡ ಕೊಡಬೇಕು ಅಂತ ಬಂದು ಸಿದ್ದರಾಮಯ್ಯನವರು ಕೊಡಲಿಲ್ಲ. ಓಕೆ, ಒಂದು ವೇಳೆ ಕೊಟ್ಟರೆ ಏನಾಗ್ತಿತ್ತು ಅಂದ್ರೆ, ಕೊಡಬಾರ್ದು ಅಂತಲ್ಲ, ಆದ್ರೆ ನೀವು ಹಿಂದೂ ಹಬ್ಬಗಳಿಗೆ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಬರುತ್ತೆ. ನಂಬರ್ 1. ಎರಡನೇದು, ಒಳಿತು ಮಾಡೋದಂದ್ರೆ ಏನಂತಂದ್ರೆ, ಈಗ ಮುಸ್ಲಿಂ ಮಕ್ಕಳಿಗೆ SLC ತನಕ ಫ್ರೀ ಶಾಲೆಗೆ ಹೋಗ್ರಪ್ಪ, ಲ್ಯಾಪ್ಟಾಪ್ ಫ್ರೀ, ಏನು ಅಂತದ್ದು ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಇಲ್ಲಿ ಕಾಮಗಾರಿ ಅಲ್ಪಸಂಖ್ಯಾತರು ಅಂತ ಬಂದ್ರೆ ಯಾರು? ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರಲ್ಲ, ಮುಸ್ಲಿಮರಂದ್ರೆ ಮುಸ್ಲಿಮರು. ಅಲ್ಪಸಂಖ್ಯಾತರು ಅಂದ್ರೆ ತುಂಬಾ ಜನ ಇದೆ, ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ. ಭಾರತದಲ್ಲಿ ನಿಜಕ್ಕೂ ಅಲ್ಪಸಂಖ್ಯಾತರು ಯಾರು ಪ್ರಶ್ನೆ. ಇದು ನಮಗೆ ಪ್ರಶ್ನೆ ಉದ್ಭವ ಆಗಿದ್ದಲ್ಲ, ಸುಪ್ರೀಂ ಕೋರ್ಟ್ಗೆ ತಲೆನೋವು ಶುರುವಾಗಿತ್ತು. ಸಂವಿಧಾನದಲ್ಲಿ ಅಲ್ಪಸಂಖ್ಯಾತ ಪದಕ್ಕೆ ವ್ಯಾಖ್ಯಾನವೇ ಇಲ್ಲವಂತೆ. ಆದರೆ 6 ಸಮುದಾಯಗಳನ್ನ ಅಲ್ಪಸಂಖ್ಯಾತರು ಅಂತ ಅಂತಾರೆ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ಚೇಂಜ್ ಆಗುತ್ತೆ. ನೀವು ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಬಾಂಗ್ಲಾದೇಶ ಹಿಂದೂಗಳು, ಆತರ. ಯಾರು ಭಾರತದಲ್ಲಿ ಅಲ್ಪಸಂಖ್ಯಾತರು? ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು ಅಂತೇಳಿ. ಇಲ್ಲಿ ಬಹಳ ಆಶ್ಚರ್ಯ ಆಗೋದು, ಮುಸ್ಲಿಮರ ಜನಸಂಖ್ಯೆ ಎಷ್ಟು ಗೊತ್ತಾ ಭಾರತದಲ್ಲಿ? ಹತ್ರ 25 ಕೋಟಿ. 25 ಕೋಟಿ. ಕ್ರಿಶ್ಚಿಯನ್ರ ಜನಸಂಖ್ಯೆ ಬಹಳ ಕಡಿಮೆ ಬರುತ್ತೆ, ಅಲ್ಲಿ ಕೆಲವು ಕೋಟಿಗಳು ಮಾತ್ರ. ಆಮೇಲೆ ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು. ಜನಸಂಖ್ಯೆ ಪ್ರಕಾರ ಹಿಂದೂಗಳು ಬಹುಸಂಖ್ಯಾತರು ಜನಸಂಖ್ಯೆ ಪ್ರಕಾರ. ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಹಿಂದೂಗಳು ಕೂಡ ಅಲ್ಲೇ ಅಲ್ಪಸಂಖ್ಯಾತರು. ನೋಡಿ, ದೇಶ ಅಂತ ಬಂದಾಗ ಜಾಸ್ತಿ ಇರ್ತಾರೆ, ಪ್ರದೇಶ ಅಂತ ಬಂದಾಗ ಮತ್ತೆ ಕಡಿಮೆ ಆಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗಿದ್ದಾರೆ. ಈ ಕೇರಳದ ಮಲಪ್ಪುರಂ ಅನ್ನುವಂಥ ಜಿಲ್ಲೆಯಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಕೆಲವು ಕಡೆ ಏನು ಅಲ್ಪಸಂಖ್ಯಾತರು ಮುಸ್ಲಿಮರಿದ್ದಾಗ ಮಾತ್ರ ಅಲ್ಪಸಂಖ್ಯಾತರು ಅಂತಾದ್ರೆ, ಈಶಾನ್ಯ ಭಾಗದ ಕೆಲವು ರಾಜ್ಯಗಳಲ್ಲೂ ಕೂಡ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರಲ್ವಾ? ಆದ್ರೂ ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ. 7 ರಾಜ್ಯಗಳಲ್ಲಿ ಹಿಂದೂಗಳ ಜನಸಂಖ್ಯೆ 50% ಕಡಿಮೆ ಇದೆ. ಕರ್ನಾಟಕದಲ್ಲಿ ಮುಸ್ಲಿಮರ ಸಂಖ್ಯೆ ಮೊನ್ನೆಯ ವರದಿ ಪ್ರಕಾರ 75 ಲಕ್ಷ ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದಾರೆ. ಇಲ್ಲಿ ನೋಡಿ, ಇದು ಕನ್ಫ್ಯೂಷನ್. ಈಗ ಜಾತಿ ಗಣತಿ ವರದಿ ಬಂತಲ್ಲ, SCಗಳು 1,08,00,000 ಇದ್ದಾರೆ ಅಂತ ಅದು ಹೇಳ್ತಾ ಇದೆ, STಗಳು 48 ಲಕ್ಷ ಇದ್ದಾರೆ ಅಂತ ಹೇಳ್ತಾ ಇದೆ. ಆ ನಂತರ ಅತಿ ದೊಡ್ಡ ಜಾತಿ ಇರೋದು ಮುಸ್ಲಿಮರು 75 ಲಕ್ಷ ಆ ಸೋರಿಕೆ ಆಗಿರೋ ವರದಿ ಪ್ರಕಾರ. ಆ ನಂತರ ಲಿಂಗಾಯತರು ಬರ್ತಾರೆ, ಆ ನಂತರ ಒಕ್ಕಲಿಗರು ಬರ್ತಾರೆ. ಹಾಗಿದ್ರೆ ಮುಸ್ಲಿಮರು ಅಲ್ಪಸಂಖ್ಯಾತರ ಬಹುಸಂಖ್ಯಾತರ? ಈ ಪ್ರಶ್ನೆಗೆ ಉತ್ತರ ಏನು? ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಇದು ಒಂಥರ ಕಳವಳಕಾರಿ. ಅದನ್ನೇ ಹೇಳ್ತಾ ಇದೆ, ಇದ್ಯಾವ ನ್ಯಾಯ ಅಂತೇಳಿ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಓಕೆ, ನೋಡಿ, ತುಷ್ಟೀಕರಣ ಮತ್ತು ಸಹಾಯ ಮಾಡೋದು ಅದರಲ್ಲಿ ವ್ಯತ್ಯಾಸ ಇದೆ. ಈಗ ರಂಜಾನ್ ಹಬ್ಬಕ್ಕೆ ರಜೆ ಕೊಡಬೇಕು ಅಂತ ಹೇಳಿ ಬಂದಾಗ ಆಂಧ್ರ ಪ್ರದೇಶದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಕೊಟ್ಟರು. ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿದೆ, ಬಿಜೆಪಿ ಮತ್ತು ಟಿಡಿಪಿ ಜನಸೇನಾ ಮತ್ತು ಟಿಡಿಪಿ ಆಂಧ್ರದಲ್ಲಿದೆ. ಕರ್ನಾಟಕದಲ್ಲಿ ಕೂಡ ಕೊಡಬೇಕು ಅಂತ ಬಂದು ಸಿದ್ದರಾಮಯ್ಯನವರು ಕೊಡಲಿಲ್ಲ. ಓಕೆ, ಒಂದು ವೇಳೆ ಕೊಟ್ಟರೆ ಏನಾಗ್ತಿತ್ತು ಅಂದ್ರೆ, ಕೊಡಬಾರ್ದು ಅಂತಲ್ಲ, ಆದ್ರೆ ನೀವು ಹಿಂದೂ ಹಬ್ಬಗಳಿಗೆ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಬರುತ್ತೆ. ನಂಬರ್ 1. ಎರಡನೇದು, ಒಳಿತು ಮಾಡೋದಂದ್ರೆ ಏನಂತಂದ್ರೆ, ಈಗ ಮುಸ್ಲಿಂ ಮಕ್ಕಳಿಗೆ SLC ತನಕ ಫ್ರೀ ಶಾಲೆಗೆ ಹೋಗ್ರಪ್ಪ, ಲ್ಯಾಪ್ಟಾಪ್ ಫ್ರೀ, ಏನು ಅಂತದ್ದು ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಇಲ್ಲಿ ಕಾಮಗಾರಿ ಅಲ್ಪಸಂಖ್ಯಾತರು ಅಂತ ಬಂದ್ರೆ ಯಾರು? ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರಲ್ಲ, ಮುಸ್ಲಿಮರಂದ್ರೆ ಮುಸ್ಲಿಮರು. ಅಲ್ಪಸಂಖ್ಯಾತರು ಅಂದ್ರೆ ತುಂಬಾ ಜನ ಇದೆ, ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ. ಭಾರತದಲ್ಲಿ ನಿಜಕ್ಕೂ ಅಲ್ಪಸಂಖ್ಯಾತರು ಯಾರು ಪ್ರಶ್ನೆ. ಇದು ನಮಗೆ ಪ್ರಶ್ನೆ ಉದ್ಭವ ಆಗಿದ್ದಲ್ಲ, ಸುಪ್ರೀಂ ಕೋರ್ಟ್ಗೆ ತಲೆನೋವು ಶುರುವಾಗಿತ್ತು. ಸಂವಿಧಾನದಲ್ಲಿ ಅಲ್ಪಸಂಖ್ಯಾತ ಪದಕ್ಕೆ ವ್ಯಾಖ್ಯಾನವೇ ಇಲ್ಲವಂತೆ. ಆದರೆ 6 ಸಮುದಾಯಗಳನ್ನ ಅಲ್ಪಸಂಖ್ಯಾತರು ಅಂತ ಅಂತಾರೆ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ಚೇಂಜ್ ಆಗುತ್ತೆ. ನೀವು ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಬಾಂಗ್ಲಾದೇಶ ಹಿಂದೂಗಳು, ಆತರ. ಯಾರು ಭಾರತದಲ್ಲಿ ಅಲ್ಪಸಂಖ್ಯಾತರು? ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು ಅಂತೇಳಿ. ಇಲ್ಲಿ ಬಹಳ ಆಶ್ಚರ್ಯ ಆಗೋದು, ಮುಸ್ಲಿಮರ ಜನಸಂಖ್ಯೆ ಎಷ್ಟು ಗೊತ್ತಾ ಭಾರತದಲ್ಲಿ? ಹತ್ರ 25 ಕೋಟಿ. 25 ಕೋಟಿ. ಕ್ರಿಶ್ಚಿಯನ್ರ ಜನಸಂಖ್ಯೆ ಬಹಳ ಕಡಿಮೆ ಬರುತ್ತೆ, ಅಲ್ಲಿ ಕೆಲವು ಕೋಟಿಗಳು ಮಾತ್ರ. ಆಮೇಲೆ ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು.
ಜನಸಂಖ್ಯೆ ಪ್ರಕಾರ ಜನಸಂಖ್ಯೆ ಪ್ರಕಾರ ಹಿಂದೂಗಳು ಬಹುಸಂಖ್ಯಾತರು ಜನಸಂಖ್ಯೆ ಪ್ರಕಾರ. ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಹಿಂದೂಗಳು ಕೂಡ ಅಲ್ಪಸಂಖ್ಯಾತರು. ನೋಡಿ, ದೇಶ ಅಂತ ಬಂದಾಗ ಜಾಸ್ತಿ ಇರ್ತಾರೆ, ಪ್ರದೇಶ ಅಂತ ಬಂದಾಗ ಮತ್ತೆ ಕಡಿಮೆ ಆಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗಿದ್ದಾರೆ. ಈ ಕೇರಳದ ಮಲಪ್ಪುರಂ ಅನ್ನುವಂಥ ಜಿಲ್ಲೆಯಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಕೆಲವು ಕಡೆ ಏನು ಅಲ್ಪಸಂಖ್ಯಾತರು ಮುಸ್ಲಿಮರಿದ್ದಾಗ ಮಾತ್ರ ಅಲ್ಪಸಂಖ್ಯಾತರು ಅಂತಾದ್ರೆ, ಈಶಾನ್ಯ ಭಾಗದ ಕೆಲವು ರಾಜ್ಯಗಳಲ್ಲೂ ಕೂಡ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರಲ್ವಾ? ಆದ್ರೂ ಅಲ್ಪಸಂಖ್ಯಾತರಿಗೆ ಸಿಗಬೇಕಾದ ಸೌಲಭ್ಯ ಸಿಗ್ತಾ ಇಲ್ಲ. 7 ರಾಜ್ಯಗಳಲ್ಲಿ ಹಿಂದೂಗಳ ಜನಸಂಖ್ಯೆ 50% ಕಡಿಮೆ ಇದೆ. ಕರ್ನಾಟಕದಲ್ಲಿ ಮುಸ್ಲಿಮರ ಸಂಖ್ಯೆ ಮೊನ್ನೆಯ ವರದಿ ಪ್ರಕಾರ 75 ಲಕ್ಷ ಅಂತ ಹೇಳ್ತಾರೆ. ಹಾಗೆ ನೋಡಿದ್ರೆ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದಾರೆ. ಇಲ್ಲಿ ನೋಡಿ, ಇದು ಕನ್ಫ್ಯೂಷನ್. ಈಗ ಜಾತಿ ಗಣತಿ ವರದಿ ಬಂತಲ್ಲ, ಎಸ್ಸಿಗಳು 1,08,00,000 ಇದ್ದಾರೆ ಅಂತ ಅದು ಹೇಳ್ತಾ ಇದೆ. ಎಸ್ಟಿಗಳು 48 ಲಕ್ಷ ಇದ್ದಾರೆ ಅಂತ ಹೇಳ್ತಾ ಇದೆ. ಆ ನಂತರ ಅತಿ ದೊಡ್ಡ ಜಾತಿ ಇರೋದು ಮುಸ್ಲಿಮರು 75 ಲಕ್ಷ, ಆ ಸೋರಿಕೆಯಾಗಿರೋ ವರದಿ ಪ್ರಕಾರ. ಆ ನಂತರ ಲಿಂಗಾಯತರು ಬರ್ತಾರೆ, ಆ ನಂತರ ಒಕ್ಕಲಿಗರು ಬರ್ತಾರೆ. ಹಾಗಿದ್ರೆ ಮುಸ್ಲಿಮರು ಅಲ್ಪಸಂಖ್ಯಾತರ ಬಹುಸಂಖ್ಯಾತರ? ಈ ಪ್ರಶ್ನೆಗೆ ಉತ್ತರ ಏನು? ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ಗೂ ಇದು ಒಂಥರ ಕಳವಳಕಾರಿ. ಅದನ್ನೇ ಹೇಳ್ತಾ ಇದೆ. ಇದ್ಯಾವ ನ್ಯಾಯ ಅಂತೇಳಿ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಓಕೆ, ನೋಡಿ, ತುಷ್ಟೀಕರಣ ಮತ್ತು ಸಹಾಯ ಮಾಡೋದು ಅದರಲ್ಲಿ ವ್ಯತ್ಯಾಸ ಇದೆ. ಈಗ ರಂಜಾನ್ ಹಬ್ಬಕ್ಕೆ ರಜೆ ಕೊಡಬೇಕು ಅಂತ ಹೇಳಿ ಬಂದಾಗ ಆಂಧ್ರ ಪ್ರದೇಶದಲ್ಲಿ ಮತ್ತೆ ತೆಲಂಗಾಣದಲ್ಲಿ ಕೊಟ್ಟರು. ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ, ಬಿಜೆಪಿ ಮತ್ತು ಟಿಡಿಪಿ ಜನಸೇನಾ ಮತ್ತು ಟಿಡಿಪಿ ಆಂಧ್ರದಲ್ಲಿದೆ. ಕರ್ನಾಟಕದಲ್ಲಿ ಕೂಡ ಕೊಡಬೇಕು ಅಂತ ಬಂದು ಸಿದ್ದರಾಮಯ್ಯನವರು ಕೊಡಲಿಲ್ಲ. ಓಕೆ, ಒಂದು ವೇಳೆ ಕೊಟ್ಟರೆ ಏನಾಗ್ತಿತ್ತು ಅಂದ್ರೆ, ಕೊಡಬಾರದು ಅಂತಲ್ಲ, ಆದ್ರೆ ನೀವು ಹಿಂದೂ ಹಬ್ಬಗಳಿಗೆ ಯಾಕೆ ಕೊಡಲ್ಲ ಅಂತ ಪ್ರಶ್ನೆ ಬರುತ್ತೆ. ನಂಬರ್ 1. ಎರಡನೇದು, ಒಳಿತು ಮಾಡೋದಂದ್ರೆ ಏನಂತಂದ್ರೆ, ಈಗ ಮುಸ್ಲಿಂ ಮಕ್ಕಳಿಗೆ SLC ತನಕ ಫ್ರೀ ಶಾಲೆಗೆ ಹೋಗ್ರಪ್ಪ, ಲ್ಯಾಪ್ಟಾಪ್ ಫ್ರೀ, ಏನು ಅಂತದ್ದು ಅವರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಇಲ್ಲಿ ಕಾಮಗಾರಿ ಅಲ್ಪಸಂಖ್ಯಾತರು ಅಂತ ಬಂದ್ರೆ ಯಾರು? ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರಲ್ಲ, ಮುಸ್ಲಿಮರಂದ್ರೆ ಮುಸ್ಲಿಮರು. ಅಲ್ಪಸಂಖ್ಯಾತರು ಅಂದ್ರೆ ತುಂಬಾ ಜನ ಇದೆ. ನಾವಿಲ್ಲಿ ಕನ್ಫ್ಯೂಸ್ ಮಾಡ್ಕೋತಾರೆ. ಭಾರತದಲ್ಲಿ ನಿಜಕ್ಕೂ ಅಲ್ಪಸಂಖ್ಯಾತರು ಯಾರು? ಪ್ರಶ್ನೆ ಇದು ನಮಗೆ ಪ್ರಶ್ನೆ ಉದ್ಭವ ಆಗಿದ್ದಲ್ಲ, ಸುಪ್ರೀಂ ಕೋರ್ಟ್ಗೆ ತಲೆನೋವು ಶುರುವಾಗಿತ್ತು. ಸಂವಿಧಾನದಲ್ಲಿ ಅಲ್ಪಸಂಖ್ಯಾತ ಪದಕ್ಕೆ ವ್ಯಾಖ್ಯಾನವೇ ಇಲ್ಲವಂತೆ. ಆದರೆ 6 ಸಮುದಾಯಗಳನ್ನ ಅಲ್ಪಸಂಖ್ಯಾತರು ಅಂತ ಅಂತಾರೆ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ಚೇಂಜ್ ಆಗುತ್ತೆ. ನೀವು ಪಾಕಿಸ್ತಾನಕ್ಕೆ ಹೋದ್ರೆ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು, ಬಾಂಗ್ಲಾದೇಶ ಹಿಂದೂಗಳು, ಆತರ. ಯಾರು ಭಾರತದಲ್ಲಿ ಅಲ್ಪಸಂಖ್ಯಾತರು? ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ಖರು, ಬೌದ್ಧರು, ಪಾರ್ಸಿಗಳು ಅಂತೇಳಿ. ಇಲ್ಲಿ ಬಹಳ ಆಶ್ಚರ್ಯ ಆಗೋದು, ಮುಸ್ಲಿಮರ ಜನಸಂಖ್ಯೆ ಎಷ್ಟು ಗೊತ್ತಾ ಭಾರತದಲ್ಲಿ? ಹತ್ರ 25 ಕೋಟಿ. 25 ಕೋಟಿ. ಕ್ರಿಶ್ಚಿಯನ್ರ ಜನಸಂಖ್ಯೆ ಬಹಳ ಕಡಿಮೆ ಬರುತ್ತೆ ಅಲ್ಲಿ, ಕೆಲವು ಕೋಟಿಗಳು ಮಾತ್ರ. ಆಮೇಲೆ ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು. ಜನಸಂಖ್ಯೆ ಪ್ರಕಾರ ಹಿಂದೂಗಳು ಬಹುಸಂಖ್ಯಾತರು ಜನಸಂಖ್ಯೆ ಪ್ರಕಾರ. ಆದರೆ ಈಶಾನ್ಯ ರಾಜ್ಯಗಳಲ್ಲಿ ಹಿಂದೂಗಳು ಕೂಡ ಅಲ್ಪಸಂಖ್ಯಾತರು. ನೋಡಿ, ದೇಶ ಅಂತ ಬಂದಾಗ ಜಾಸ್ತಿ ಇರ್ತಾರೆ, ಪ್ರದೇಶ ಅಂತ ಬಂದಾಗ ಮತ್ತೆ ಕಡಿಮೆ ಆಗುತ್ತೆ. ಜಮ್ಮು ಕಾಶ್ಮೀರದಲ್ಲಿ ಹಿಂದೂಗಳೇ ಅಲ್ಪಸಂಖ್ಯಾತರಾಗಿದ್ದಾರೆ. ಈ ಕೇರಳದ ಮಲಪ್ಪುರಂ ಅನ್ನುವಂಥ ಜಿಲ್ಲೆಯಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಕೆಲವು ಕಡೆ ಏನು ಅಲ್ಪಸಂಖ್ಯಾತರು ಮುಸ್ಲಿಮರಿದ್ದಾಗ ಮಾತ್ರ